ಹಾಯ್ ಹೆಲೋ ಅಸ್ಲಾಂ ವಲೈಕುಮ್ ವೆಲ್ಕಮ್ ಟು ಅವರ್ ಚಾನಲ್ ಶಬಾನಾ ಮಿಸ್ಬಾ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಶಬಾನಾ ಮತ್ತು ಎಲ್ಲರಿಗೂ ನಮಸ್ತೆ. ಸೊ ಇವತ್ತು ನಾನು ಆಫ್ಟರ್ನೂನಿಂದ ಮಧ್ಯಾಹ್ನದ ಮೇಲೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ತುಂಬಾ ಕೆಲಸ ಇತ್ತು ಫ್ರೈಡೇ ಇರೋದ್ರಿಂದ. ಸೊ ನನ್ನ ಒಂದು ನಮಾಜ್ ಮುಗಿಸ್ಕೊಂಡೆ ನಾನು. ಮಳೆ ಹೋಗೋದು ಬರೋದು ತುಂಬಾ ಮಾಡ್ತಾಯಿದೆ. ಬಟ್ಟೆನ ಎತ್ತೋದು ಹಾಕೋದು ಅದೇ ಆಗ್ತಾಯಿದೆ ನನಗೆ. ಸೊ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಮಳೆ ಒಂದು ಸ್ವಲ್ಪ ಬಿಸಿಲು ಆ ಥರ ಬರೋದು ಹೋಗೋದು ಮಾಡ್ತಾಯಿದೆ. ಸೊ ಅದರಲ್ಲಿ ಮಧ್ಯದಲ್ಲಿ ಹೋಗೋದು ಬರೋದು ಮೇಲುಗಡೆ ಜಾಸ್ತಿ ಆಗೋಯ್ತು. ಇವತ್ತು ಫ್ರೈಡೇ, ಇವತ್ತು ಏನಾದರೂ ಸ್ಪೆಷಲ್ ಮಾಡೋಣ ಸ್ವೀಟಲ್ಲಿ ಅಂತ ಯೋಚನೆ ಮಾಡಿದೆ. ಸೊ ತುಂಬಾ ನಾವು ದಿನ ಆಗಿತ್ತು ರವಾ ಖೀರನ್ನು ಮಾಡಿ. ತುಂಬಾ ಟೇಸ್ಟಿಯಾಗಿ ಇರುತ್ತೆ ಇದೊಂದು ಖೀರು. ನಮ್ಮಮ್ಮ ಆವಾಗ ನಾವು ಚಿಕ್ಕವರಿದ್ದಾಗ ಮಾಡಿಕೊಡ್ತಾಯಿದ್ರು ಇದನ್ನು. ಇದು ಹೇಗಂದರೆ ಆಗಿನ ಟೇಸ್ಟೇ ಬೇರೆ, ಈಗಿನ ಟೇಸ್ಟೇ ಬೇರೆ ಅನಿಸುತ್ತೆ. ನಾವೆಷ್ಟು ಅವಾಗೇನು ಆಗ್ತಾಯಿರಲಿಲ್ಲ, ಅವರು ಅಷ್ಟು ಚೆನ್ನಾಗಿ ಬರ್ತಾಯಿದ್ರು. ಇವಾಗ ನಾವು ಎಷ್ಟೇ ಆ್ಯಡ್ ಮಾಡಿದ್ರು ಅದಕ್ಕೆ ಆ ಟೇಸ್ಟ್ ಬರೋಲ್ಲ. ಅಂದರೆ ನಾವು ಹೋದಂಗೆ ದಿನಗಳು ನಮ್ಮ ನಾಲ್ಗೆ ರುಚಿ ಚೇಂಜ್ ಆಗುತ್ತೋ ಇಲ್ಲ, ಆ ಒಂದು ನೆನಪುಗಳು ಮಾತ್ರ ಇರುತ್ತೋ ಅಂತ ಗೊತ್ತಿಲ್ಲ. ಸೊ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡೆ. ಪಿಸ್ಟಾನ ನಾನು ಬರೀ ಗಾರ್ನಿಷಿಗೆ ಮಾತ್ರ ಯೂಸ್ ಮಾಡ್ತೀನಿ. ಸೊ ನಾನು 3/4 ಲೀಟ್ರ್ ಹಾಲಿಗೆ ಹಾಕ್ಕೊಂಡೆ. 3/4 ಲೀಟ್ರ್ ಹಾಲಿಗೆ ಸಕ್ಕರೆ ಎಷ್ಟು ಬೇಕು, 1 ಕಪ್ 3/4 ಕಪ್ ಹಾಕಿದೆ. ಅದಕ್ಕೂ ದೊಡ್ಡ ಕಪ್ಪಲ್ಲಿ ಅದನ್ನು ಬಾಯ್ಲ್ ಆಗೋದಕ್ಕೆ ಬಿಟ್ಟೆ. ಅದಕ್ಕೆ ಸ್ವಲ್ಪ 4 ಏಲಕ್ಕಿನೂ ಹಾಕಿದ್ದೆ ನಾನು. ಆಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನ ಘೀನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಡ್ರೈ ಫ್ರೂಟ್ಸ್ಗಳಲ್ಲಿ ನಿಮ್ಗೆ ಇಷ್ಟ ಆಗಿದೆ ಯಾವುದಾದ್ರೂ ನಾವು ಆ್ಯಡ್ ಮಾಡ್ಬೋದು. 4-5 ಲವಂಗನ ಕೂಡ ಹಾಕಿದೆ ನಾನು. ಲವಂಗ ಫ್ಲೇವರ್ ಚೆನ್ನಾಗಿ ಬರ್ತಾ ಇರುತ್ತೆ ಈ ಖೀರಲ್ಲಿ. ಸೊ ಅದಕ್ಕೆ ಆ್ಯಡ್ ಮಾಡಿಕೊಂಡೆ. ನಾವು ಫಸ್ಟೇ ಲವಂಗನ ಹಾಲಿಗೆ ಸೇರಿಸ್ಬಿಟ್ರೆ ಹಾಲು ಒಡೆದೋಗುತ್ತೆ. ಸೊ ಅದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ನಾವು ಅದನ್ನು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಸೇರಿಸ್ಕೊಳ್ಬೇಕು. ಸೊ ನನ್ನ ಖೀರು ರೆಡಿ ಆಯಿತು. ಇವಾಗ ನೋಡೋದಕ್ಕೆ ಎಷ್ಟು ಲುಕ್ ಆಗಿದೆ. 3/4 ಲೀಟ್ರ್ ಹಾಲಲ್ಲಿ 1 ಬೌಲು ಫುಲ್ಲು ಆಗಿದೆ. ಸೊ ನಾನು ಇಲ್ಲಿ ಪಿಸ್ತಾನ ಹಾಕ್ಬಿಟ್ಟು ಗಾರ್ನಿಷ್ ಮಾಡಿದೆ. ತುಂಬಾ ಲುಕ್ ಆಗಿತ್ತು. ಸೊ ನಮ್ಮಮ್ಮ ಕೂಡ ಏನೇನೋ ಹಾಕ್ತಾ ಇರಲಿಲ್ಲ ಅವರು, ಬಟ್ ನಾವು ಏನೇನೋ ಹಾಕಿದ್ರು ಇಷ್ಟು ಚೆನ್ನಾಗಿ ಬರೋಲ್ಲ. ಸೊ ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣ ನಾನು ಅವ್ರನ್ನ ಕರ್ಕೊಂಡು ನಮ್ಮ ಏರಿಯಾದಲ್ಲೇ ಫುಡ್ಲ್ಯಾಂಡ್ ಅಂತ ಸೂಪರ್ ಮಾರ್ಕೆಟ್ ಇದೆ. ತುಂಬ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಇವರು. ನನಗೆ ಕೆಲವೊಂದು ಸ್ಪೈಸಸ್ಗಳು ಬೇಕಿತ್ತು ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ಗಳು ಬೇಕಿತ್ತು. ಸೊ ಅದಕ್ಕೋಸ್ಕರ ಬಂದೆ ನಾನು. ಬಟ್ ನಾವು ಡಿಮಾರ್ಟ್ಗೂ ಇಲ್ಲಿಗೆ ಕಂಪೇರ್ ಮಾಡಿದರೆ ತುಂಬಾ ರೇಟ್ ಜಾಸ್ತಿ ಇರುತ್ತೆ. ಇಲ್ಲಿ ಒಂದು ಟಿಶ್ಯೂ ಪೇಪರ್, ಇಲ್ಲಿ ನಾವು ಟಿಶ್ಯೂ ಪೇಪರ್ ತೊಗೊಂಡ್ರೆ ಒಂದು ಪ್ಯಾಕೆಟ್ನ, ಸೊ ನಾವು ಡಿಮಾರ್ಟಲ್ಲಿ 2 ತೊಗೊಳ್ಬೋದು. ಸೊ ಅಷ್ಟು ರೇಟ್ ಇರುತ್ತೆ ಇಲ್ಲಿ. ಬಟ್ ಸ್ಪೈಸಸಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಮತ್ತು ನಮಗೆ ಬೇಕಾಗಿರೋ ಬೇಕಿಂಗ್ ಐಟಮ್ಸ್ಗಳೆಲ್ಲ ನನಗೆ ಇಲ್ಲೇ ಸಿಕ್ಬಿಡುತ್ತೆ. ಸೊ ಹತ್ತಿರ ಇರೋದ್ರಿಂದ ನನಗೆ ಎಮರ್ಜೆನ್ಸಿಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ನಾನು ಇಲ್ಲೇ ತೊಗೊಳೋದು. ಸೊ ಫೇಸ್ ವಾಶ್ ಆಗಿರಲಿ, ಮಕ್ಕಳಿಗೇನಾದರೂ ತಿನ್ನೋದಕ್ಕೆ ಮತ್ತು ನನಗೇನಾದರೂ ಬೇಕಿದ್ದರೆ ಅದನ್ನೆಲ್ಲ ನಾನು ಇಲ್ಲೇ ತೊಗೊಳ್ತೀನಿ. ಪ್ರತಿ ಸಲ ಬಂದಾಗ ನಮ್ಮ ಸೋನು ಬರೀ ಐಸ್ ಕ್ರೀಮ್ ಅಂತಾಳೆ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ಗಳಿಲ್ಲಿ, ಫ್ಲೇವರ್ಗಳು ತುಂಬಾ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅವಳಿಗೋಸ್ಕರ ನಾನು ಐಸ್ ಕ್ರೀಮ್ ಬೇಕು ಅಂದಾಗ ನಾನು ಇಲ್ಲೇ ಬರ್ತೀನಿ. ಸೊ ಈ ಟಿಶ್ಯೂನ ನಾವು ಡಿಮಾರ್ಟಲ್ಲಿ ತೊಗೊಂಡ್ರೆ 2 ಬಂದುಬಿಡುತ್ತೆ. ಸೊ ಅಷ್ಟು ರೇಟ್ ಇದೆ ಇಲ್ಲಿ. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿ ಕೊಡ್ತಾರಲ್ಲ, ಸೊ ಅದಕ್ಕೋಸ್ಕರ ನಾನು ಬರೋದು. ನೆಕ್ಸ್ಟು ಮನೆಗೆ ಬಂದುಬಿಟ್ಟು ರಿಹಾನ್ ಚಾಕ್ಲೇಟ್ ತಂದಿದ್ದ ಸ್ಯಾಮ್ಗೆ. ಸೊ ಅದಕ್ಕೂ ಕೂಡ ಚಾಕ್ಲೇಟನ್ನು ತಿನ್ನಿಸ್ತಾ. ತುಂಬಾ ಚೆನ್ನಾಗಿರುತ್ತಪ್ಪ ಎಕ್ಸ್ಪೀರಿಯನ್ಸ್ ಅಲ್ಲೋದ್ರೆ. ಸೊ ಶುಕ್ರವಾರ ಅಂದರೆ ನಾನ್ ವೆಜ್ ಇರಲೇಬೇಕು ನಮ್ಮ ಮನೆಯಲ್ಲಿ. ಸೊ ಶುಕ್ರವಾರದ ನಾನ್ ವೆಜ್ಜಲ್ಲಿ ನಾನು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಮಟನ್ ಪೀಸಸ್ನ ನಾನು ನೀಟಾಗಿ ತೊಳ್ಕೊಂಡು ಅದಕ್ಕೆ ಅರಿಶಿನ, ಉಪ್ಪು, ಈರುಳ್ಳಿ ಹಾಕ್ಬಿಟ್ಟು ಅದನ್ನು ಬೇಯೋದಕ್ಕೆ ಬಿಟ್ಟೆ. ವಿಷಲ್ ಬರೋ ಅಷ್ಟರೇ ನಮ್ಮ ಸ್ಯಾಮ್ಗೂ ಕೂಡ ಹಾಕಿದೆ. ಹಾಕಿದ 2 ನಿಮಿಷಕ್ಕೆ ಗಪ ಅಂತ ನುಂಗ್ಬಿಟ್ಟ ಅವನು. ನೋಡಿ ಅದನ್ನು ಅಗದೇ ಇಲ್ಲ ಅವನು, ಅದೇ ಥರ ನುಂಗ್ಬಿಟ್ಟ. ಸೊ ನೆಕ್ಸ್ಟ್ ನಾನು ಬಂದು ಮಸಾಲೆಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ತುಂಬಾ ಇವತ್ತು ಟೈಮ್ ಎಷ್ಟು ಸೇವ್ ಮಾಡಿದ್ರೂ ಟೈಮೇ ಸಾಕಾಗಲ್ಲ ನನಗೆ. ಫಾಸ್ಟಾಗಿ ಕೆಲಸ ಮಾಡ್ತಾನೆ ಇರ್ತೀನಿ. ಬಟ್ ಆದ್ರೂ ಒಂದೊಂದು ಸಲ ಟೈಮೇ ಸಾಕಾಗಲ್ಲ ಅನ್ನಿಸ್ಬಿಡುತ್ತೆ. ಸೊ ನಾನಿಲ್ಲಿ ಮೆಂತ್ಯ ಸೊಪ್ಪು ಕೂಡ ಹಾಕಿದೆ, ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ. ಕಸ್ತೂರಿ ಮೆಂತಿನೂ ಹಾಕ್ತೀನಿ. ನನಗೆ ಕಸ್ತೂರಿ ಮೆಂತಿ ಬಿರಿಯಾನಿನಲ್ಲಿ ಫ್ಲೇವರ್ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ 2 ಕೂಡ ಹಾಕ್ಕೊಂಡೆ. ಎಲ್ಲ ನೀಟಾಗಿ ತೊಳ್ಕೊಳ್ಳೋಣ ಅಂತ ಎಲ್ಲ ಕಟ್ ಮಾಡಿ ಎಲ್ಲ ಒಂದು ತೊಳೆಯೋ ಬೌಲಿಗೆ ಹಾಕ್ಕೊಂಡೆ. ಸೊ ನೀರು ಹಾಕ್ಬಿಟ್ಟು 1-2 ನಿಮಿಷ ಬಿಟ್ಟರೆ ಮಣ್ಣೆಲ್ಲ ಕೆಳಗೆ ಬರುತ್ತೆ ಅದರಲ್ಲಿ ಅಂತ ಹಸಿಮೆಣ್ಸಿನ್ಕಾಯಿ ಕೂಡ ಎತ್ಕೊಂಡೆ. ಸೊ ಪ್ರತಿಯೊಂದು ಸಲ ಅಡುಗೆ ಮಾಡಬೇಕಾದ್ರೆ ಯಾವಾಗಲೂ ಫ್ರಿಜ್ಜಲ್ಲಿ ಎಲ್ಲ ನೀಟಾಗಿ ರೆಡಿ ಇರುತ್ತೆ. ಅಡುಗೆ ಮಾಡೋದೇನು ರಿಸ್ಕ್ ಅನ್ಸಲ್ಲ. ಬಟ್ ಒಂದು ಸಲ ಎಲ್ಲ ಕ್ಲೀನಾಗಿ ಮಾಡ್ಕೊಂಡ್ಬಿಟ್ರೆ ಅಡುಗೆ ಮಾಡೋದು ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಬಿರಿಯಾನಿಗೆ ನಾನು ಇಲ್ಲಿ ಆನಿಯನ್ನು ಮತ್ತು ಗರಂ ಮಸಾಲ ಹಾಕ್ಬಿಟ್ಟು ಚಕ್ಕೆ, ಲವಂಗ, ಏಲಕ್ಕಿ ಅದನ್ನು ಹಾಕ್ಬಿಟ್ಟು ಫ್ರೈ ಆಗೋದಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ನಾನು ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊನ್ನೆ ನಾನು ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ನಾನು 3 ದಿವಸ ಆಗಿರೋದು. ಸೊ ತುಂಬಾ ಓಪನ್ ಮಾಡಿದ ತಕ್ಷಣ ಘಮ ಅಂತ ಇತ್ತು ಒಂಥರ. ಈಗ ಮಾಡಿ ನಾನು ಇಕ್ಕಿದೇನೋ ಆ ಥರ ಫ್ಲೇವರ್ ಬರ್ತಾಯಿತ್ತು ಅದರಿಂದ. ಸೊ ತುಂಬಾ ಚೆನ್ನಾಗಿ ನನಗೆ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ ಅಡುಗೆನಲ್ಲಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ನಾನು ಅಡುಗೆ ಮಾಡೋದು. ಯಾಕೆ ಅಂದರೆ ನಾನು
ಕೆಲವೊಂದು ಸಲ ಹುಷಾರಿರಲ್ಲ, ಇಲ್ಲ ಏನಾದರೂ ಹೊರಗಡೆ ಹೋಗೋದೆಲ್ಲ ಜಾಸ್ತಿ ಇರುತ್ತೆ. ಅವಾಗೆಲ್ಲ ಆಮೇಲೆ ಬಂದು ನಾನು ರೆಡಿ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆಗೋಲ್ಲ. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ, ಒಂದು ದಿನ ಅಂತಲೇ ಎಲ್ಲ ಸ್ಟೋರೇಜ್ಗಂತಲೇ ಒಂದು ದಿನ ಫಿಕ್ಸ್ ಮಾಡಿಬಿಡ್ತೀನಿ. ವೀಕ್ಲಿ ಒನ್ ಟೈಮ್ ನಾನು ಆ ಒಂದು ಕೆಲಸ ಮಾಡಿಕೊಂಡ್ರೆ, ಸೊ ವೀಕ್ಲಿ ನಾನು ಎಲ್ಲೂ ಹೋಗಿಲ್ಲ ಅಂದರೂ ಮನೇಲಿದ್ರೂ ನನಗೆ ಈಸಿ ಆಗುತ್ತಲ್ವ. ಸೊ ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನು ಹಾಕಿದೆ, ಎಲ್ಲ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ಮೇಲೆ ಟೊಮೆಟೊ ಹಾಕಿಬಿಟ್ಟು ಡ್ರೈ ಮಸಾಲೆನಲ್ಲಿ ಬಿರಿಯಾನಿ ಮಸಾಲ ಮತ್ತು ಖಾರದ ಪುಡಿ, ಧನಿಯಾ ಪೌಡರು ಮತ್ತು ಅರಿಶಿನ ಮತ್ತು ಕಸ್ತೂರಿ ಮೆಂತ್ಯ, ಈ ಫ್ಲೇವರ್ ನನಗೆ ತುಂಬ ಇಷ್ಟ. ನಾನು ಇದಕ್ಕೆ ತರಕಾರಿ ಸಾಂಬಾರಿಗೆಲ್ಲ ಹಾಕ್ಬಿಡ್ತೀನಿ. ನಾನಿದು ತುಂಬಾ ಚೆನ್ನಾಗಿ ಬರುತ್ತೆ. ಮೇನ್ ಇದಕ್ಕೆ ನಾವು ಕಸ್ತೂರಿ ಮೇಥಿನಲ್ಲಿ ನೀವು ಒಂದ್ಸಲ ಲಿವರ್ ಗ್ರೇವಿನ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ, ಎಷ್ಟು ಒಂದೇ ಚೇಂಜೇ ಆಗಿಬಿಡುತ್ತೆ ನಮ್ಮ ಟೇಸ್ಟ್ ತಿನ್ನೋದಕ್ಕೆ, ಅಷ್ಟು ಚೆನ್ನಾಗಿ ಬಂದುಬಿಡುತ್ತೆ. ಸೊ ಇದಕ್ಕೆ ಸ್ವಲ್ಪ ಬೇಯಕ್ಕೆ ಬಿಟ್ಬಿಟ್ಟು ನಾನು ನೀರನ್ನು ಹಾಕಿಬಿಟ್ಟೆ. ನೀರನ್ನು ಹಾಕಿದ ತಕ್ಷಣ ಸ್ವಲ್ಪ ಅಕ್ಕಿ ತೊಳೆದು ಹಾಕಿದೆ. ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಬಿರಿಯಾನಿ. ನನ್ನ ಮಕ್ಕಳಿಗೆ ನನಗೆಲ್ಲ ಇಷ್ಟ ಆಯಿತು. ಸ್ವಲ್ಪ ಸ್ಪೈಸಿ ಆಗಿತ್ತು, ಸ್ಪೈಸಿ ಆಗಿರಲಿ ಚಳಿ ಎಲ್ಲ ಅಂತ ನಾನೇ ಮಾಡಿದ್ದೆ. ನಮ್ಮ ಸೋನು ಖಾರ ತಿಂದೆ ಇರೋವಳು ಈ ಸಲ ಯಾಕೋ ಅಮ್ಮ ಚೆನ್ನಾಗಿ ಮಾಡಿದ್ಯಮ್ಮ ಖಾರವಾಗಿ ಅಂದ್ಬಿಟ್ಲು. ನನಗೆ ಆಶ್ಚರ್ಯ, ಅವಳು ಯಾವತ್ತೂ ಸ್ವಲ್ಪ ಖಾರ ಆದರೆ ಅದೇ ಒಂದು ನೆಪ ಮಾಡ್ಕೊಂಡು ಬಿಟ್ಬಿಡವಳು. ಈ ಸಲ ಮಾತ್ರ ಹಾಗೆ ತಿನ್ಬಿಟ್ಲಲ್ಲಪ್ಪ ಅಂತ ಒಂಥರ ಖುಷಿನೂ ಆಗುತ್ತೆ, ಮಾಡಿದ್ದೆಲ್ಲ ಮಕ್ಕಳು ತಿನ್ಬಿಟ್ರೆ. ಸೊ ನೆಕ್ಸ್ಟ್ ಲಾಸ್ಟಲ್ಲಿ ನಾನು ಲೆಮನನ್ನು ಆ್ಯಡ್ ಮಾಡಿದೆ. ಸೊ ಇದರಲ್ಲಿ ನಾವು 4-5 ಥರ ಬಿರಿಯಾನಿಗಳನ್ನು ಮಾಡ್ಬೋದು. ನೆಕ್ಸ್ಟ್ ನಿಮ್ಮ ಜೊತೆ ನಾನು ಚಿಕನ್ ದಮ್ ಬಿರಿಯಾನಿನ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನನ್ನ ವಿಡಿಯೋನ ನೋಡಿದ್ದಕ್ಕೆ.